ಸದೃಢ ಭಾರತದ ಭವಿಷ್ಯಕ್ಕಾಗಿ ಎಐ ಸೆಮಿಕಂಡಕ್ಟರ್ಗಳು ವಿದ್ಯುತ್ ಚಾಲಿತ ವಾಹನಗಳು ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರತಿಭೆಯನ್ನ ನಿರ್ಮಿಸುವಲ್ಲಿ ರೇವಾ ವಿಶ್ವವಿದ್ಯಾಲಯ ದಿಟ್ಟ ಹೆಜ್ಜೆ ಇಟ್ಟಿದೆ ಎಂದು ರೇವಾ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಪಿ ಶಾಮರಾಜು ತಿಳಿಸಿದರು. ರೇವಾ ವಿಶ್ವವಿದ್ಯಾಲಯವು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವಿ ಕೋರ್ಸ್ ಪ್ರೋಗ್ರಾಂಗಳ ಬಗ್ಗೆ ಮಾಹಿತಿ ನೀಡಿದರು. ನಾವೀನ್ಯ ಆಧಾರಿತ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗಿ ಪದವೀಧರರನ್ನ ರೂಪಿಸುವ ತನ್ನ ದೃಷ್ಟಿಕೋನವನ್ನು ಬಲಪಡಿಸುತ್ತಿದೆ. ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಸಿದ್ಧರಾಗಿರುವ ವೃತ್ತಿಪರರನ್ನ ಸಿದ್ಧಪಡಿಸುವ ಕೇಂದ್ರವಾಗಿದ್ದು, ಅಂತರ್ಶಿಸ್ತೀಯ ಕಲಿಕೆ, ಎಐ ಸಂಯೋಜಿತ ಪಠ್ಯಕ್ರಮ, ಶ್ರೇಷ್ಠತಾ ಕೇಂದ್ರಗಳು, ಉದ್ಯಮ ಸಹಯೋಗಗಳು, ಅನುಭವಿ ಶಿಕ್ಷಣಶಾಸ್ತ್ರ ಮತ್ತು ವಿದ್ಯಾರ್ಥಿ ವೇತನ ಉಪಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ನಾವು ನೈಜ ಪ್ರಪಂಚದ ಕೌಶಲ್ಯಗಳು, ನಾವೀನ್ಯ ಸಾಮರ್ಥ್ಯ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ನೀಡುವ ವಾತಾವರಣ ನಿರ್ಮಿಸುತ್ತಿದ್ದೇವೆ. ರೇವಾ ವಿವಿ ಡೀನ್ ಡಾಕ್ಟರ್ ಶೋಭಾ, ಆಡಳಿತಾಂಗ ಅಧಿಕಾರಿ ಗೌರವ್ ಯಾದವ್, ರಿಜಿಸ್ಟರ್ ಧನಂ ಜೈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಾನು ಫೆಸಿಲಿಟೇಟರ್ ಅಂದರೆ ಇಲ್ಲಿ ಏನು ಯೂನಿವರ್ಸಿಟಿ ನಡ್ಸೋಕ್ಕೆ ಮತ್ತು ಇಲ್ಲಿ ಮಕ್ಕಳಿಗೆ ಏನು ಬೇಕು ಅಥವಾ ನಮ್ಮ ಸಿಬ್ಬಂದಿಗೆ ಏನು ಬೇಕು ಅನ್ನೋದನ್ನು ಏನು ಬೇಕು ಅದನ್ನು ಒದಗಿಸೋದು ಮಾತ್ರ ನನ್ನ ರೆಸ್ಪಾನ್ಸಿಬಿಲಿಟಿ. ಅಷ್ಟರಲ್ಲೇ ಇರ್ತೀನಿ ನಾನು. ಆದರೂ ಕೂಡ ನನಗೆ ಫೋನ್ ಬರೋದ್ರಿಂದ ಅಷ್ಟೋ ಇಷ್ಟೋ ನನಗೆ ಗೊತ್ತಿರಬೇಕನ್ನೋ ಉದ್ದೇಶದಿಂದ ಹೇಳ್ತಾ ಇರ್ತೀನಿ, ನಾನು ತಿಳ್ಕೊಳ್ತಾ ಇರ್ತೀನಿ. ನಾನು ಕೂಡ ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಪ್ರೋಗ್ರಾಮ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ಯಾವುದೇ ಆಗಲಿ ಸ್ಟೂಡೆಂಟ್ ಸೆಂಟ್ರಿಕ್, ಜೊತೆಗೆ ಈ ಪೇರೆಂಟ್ಸ್ ಪೋಷಕರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಕಂಫರ್ಟ್ ಇರಬೇಕು, ಮತ್ತು ಸೊಸೈಟಿಗೂ ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶ ಇದನ್ನೆಲ್ಲ ಇಟ್ಕೊಂಡು ಮಾಡ್ತೀವಿ ನಾವು. ಅದಕ್ಕೇನೆ ಈಗ ನಮ್ಮಲ್ಲಿ ಸುಮಾರು ಒಂದು 30 ಥರ ಸ್ಕಾಲರ್ಶಿಪ್ಸ್ ಇದ್ದಾವೆ. ಅಂದರೆ ಎಲ್ಲ ರೀತಿ ಇದಕ್ಕೆ ಅಂದರೆ ಅವ್ರಿಗೆಲ್ಲ ಎಷ್ಟೆಲ್ಲ ಸಪೋರ್ಟ್ ಮಾಡ್ಬೋದು ಅಂತ. ಸೊಸೈಟಿ ಅಂತ ಬಂದಾಗ ಸೊಸೈಟಿಗೆ ನಾವು ಏನು ಕೊಡುಗೆ ಕೊಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ಡಿಗ್ರಿ ಕೊಟ್ಟು ಕಳಿಸೋದಲ್ಲ. ಆಗಲೇ ನಮ್ಮ ಒಬ್ಬರು ಪತ್ರಿಕಾ ಮೀಡಿಯಾ